ಹುಲಿ ಸಫಾರಿಯೇ ಎಂದು ನೀವು ಅಚ್ಚರಿಗೊಳ್ಳಬಹುದು. ಹೌದು, ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿಯನ್ನ ಆರಂಭಿಸಲು ಭಾರತದ ಈ ರಾಜ್ಯ ಸಜ್ಜಾಗಿದೆ. ಈ ಅಪರೂಪದ ಜೀವಿಗಳ ದರ್ಶನ ಮಾಡಿಸಲು ಯಾವ ರಾಜ್ಯ ತಯಾರಿ ಮಾಡ್ತಿದೆ ಅಂತ ತೋರಿಸ್ತೀವಿ ನೋಡಿ. ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿಯನ್ನ ಪ್ರಾರಂಭಿಸಲು ಭಾರತದ ಒಡಿಶಾ ರಾಜ್ಯ ಸಜ್ಜಾಗಿದೆ. ತನ್ನ ಮುಂಬರುವ ಕಪ್ಪು ಹುಲಿ ಸಫಾರಿಯ ಮೂಲಕ ಸಂದರ್ಶಕರಿಗೆ ಸಾಟಿ ಇಲ್ಲದ ಅನುಭವವನ್ನ ನೀಡಲು ಎಲ್ಲ ತಯಾರಿ ಮಾಡ್ತಿದೆ. ಈ ಅಪರೂಪದ ಜೀವಿಗಳ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಅದ್ಭುತ ನೋಟವನ್ನ ನೀಡುತ್ತದೆ. ವಾಸ್ತವವಾಗಿ ಈ ಮೆಲನಿಸ್ಟಿಕ್ ಹುಲಿಗಳು ತಮ್ಮ ಗಾಢವಾದ ಮತ್ತು ದಟ್ಟವಾದ ಪಟ್ಟೆಗಳಿಂದ ಭಿನ್ನವಾಗಿವೆ. ಅವು ಸಿಮ್ಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮಾತ್ರ ಕಂಡುಬರುತ್ತವೆ ಅಂತ ಹೇಳಲಾಗುತ್ತದೆ. ಒಡಿಶಾ ರಾಜ್ಯದ ಈ ಕ್ರಮವು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮವನ್ನ ಉತ್ತೇಜಿಸುವುದಲ್ಲದೆ ಕಪ್ಪು ಹುಲಿಯ ಸಫಾರಿಯನ್ನ ಆನಂದಿಸಲು ಅನೇಕ ಭಾಗಗಳಿಂದ ಜನರು ಆಗಮಿಸುತ್ತಾರೆ ಎಂಬ ಭರವಸೆ ಇದೆ. ಇನ್ಮುಂದೆ ಕಪ್ಪು ಹುಲಿ ಸಫಾರಿಯೇ ಲಭ್ಯ. ಒಡಿಶಾದಲ್ಲಿ ಕಪ್ಪು ಹುಲಿಗಳ ವೀಕ್ಷಣೆಯನ್ನ 2007ರಿಂದ ದಾಖಲಿಸಲಾಗಿದೆ. ಈ ಸಫಾರಿಯ ಉಡಾವಣೆಯು ವಿಶ್ವದ ಮೊದಲ ಮೆಲನಿಸ್ಟಿಕ್ ಟೈಗರ್ ಸಫಾರಿ ಎಂಬ ಐತಿಹಾಸಿಕ ಕ್ಷಣವನ್ನ ಗುರುತಿಸುತ್ತದೆ. ಇದನ್ನ ಉಲ್ಲೇಖಿಸಿದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಇತ್ತೀಚೆಗೆ ಅವರ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದ್ಭುತ ಉಪಕ್ರಮವನ್ನ ಘೋಷಿಸಿದ್ರು. ಮಯೂರ್ಭಂಜ್ನ ಸಿಮಿಲಿಪಾಲ್ ಟೈಗರ್ ರಿವರ್ಸ್ ಬಳಿ ವಿಶ್ವದ ಮೊದಲ ಮೆಲಾನಿಸ್ಟಿಕ್ ಟೈಗರ್ ಸಫಾರಿಯ ಯೋಜನೆಗಳನ್ನ ಅನಾವರಣಗೊಳಿಸಿದ್ರು. ಈ ಪ್ರದೇಶವು ಹುಸಿ ಮೆಲನಿಸ್ಟಿಕ್ ಹುಲಿಗಳಿಗೆ ವಿಶೇಷವಾದ ಆವಾಸ ಸ್ಥಾನವಾಗಿದೆ. ಇವು ಹೆಚ್ಚು ಗಾಢವಾದ ಪಟ್ಟೆಗಳನ್ನು ಹೊಂದಿದೆ. ಏನಿದು ಸಫಾರಿ ಸೈಟ್? ಸಫಾರಿ ಸೈಟ್ ಸಿಮಿಲಿಪಾಲ್ ಟೈಗರ್ ರಿವರ್ಸ್ ಇಂದ ಸರಿಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಇದು 200 ಹೆಕ್ಟೇರ್ಗಿಂತಲೂ ಹೆಚ್ಚು ವಿಸ್ತಾರವಾಗಿದ್ದು 100 ಹೆಕ್ಟೇರ್ಗಳನ್ನ ಪ್ರದರ್ಶನ ಪ್ರದೇಶಕ್ಕೆ ಮೀಸಲಿಡಲಾಗುತ್ತದೆ. ಉಳಿದ ಪ್ರದೇಶವನ್ನ ಪಶು ವೈದ್ಯಕೀಯ ಆರೈಕೆ ಸೌಲಭ್ಯಗಳು, ಸಿಬ್ಬಂದಿ ಮೂಲ ಸೌಕರ್ಯ, ಸಂದರ್ಶಕರ ಸೌಕರ್ಯಗಳು ಕೇಂದ್ರವನ್ನ ಸ್ಥಾಪಿಸಲು ಬಳಸಿಕೊಳ್ಳಲಾಗುತ್ತದೆ. 2750 ಚದರ ಕಿಲೋಮೀಟರ್ ವಿಸ್ತಾರವಾದ ಪ್ರದೇಶದಲ್ಲಿ ವ್ಯಾಪಿಸಿರುವ ಒಡಿಶಾದ ಸಿಮಿಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶವು ರಾಜ್ಯದ ಶ್ರೀಮಂತ ಜೀವ ವೈವಿಧ್ಯಕ್ಕೆ ಸಾಕ್ಷಿಯಾಗಿದೆ. ಅದರ ವಿಸ್ತಾರದ ಮೂಲಕ 12 ನದಿಗಳು ಹರಿಯುವುದರೊಂದಿಗೆ ಮೀಸಲು 50ಕ್ಕೂ ಹೆಚ್ಚು ಸಸ್ತನಿ ಜಾತಿಗಳು, 300 ಏವಿಯನ್ ಜಾತಿಗಳು, 60 ಸರೀಸೃಪ ಪ್ರಭೇದಗಳು ಮತ್ತು ಹೆಚ್ಚಿನವುಗಳಿಗೆ ಅಭಯಾರಣ್ಯವನ್ನ ಒದಗಿಸುತ್ತದೆ. ಒಡಿಶಾದ ಈ ಅದ್ಭುತ ಪ್ರಯತ್ನವಾಗಿರುವ ಕಪ್ಪು ಹುಲಿ ಸಫಾರಿ ವನ್ಯಜೀವಿ ಪ್ರವಾಸೋದ್ಯಮದಲ್ಲಿ ಒಂದು ಮೈಲಿಗಲ್ಲನ್ನ ಪ್ರತಿನಿಧಿಸುತ್ತದೆ. ಆದರೆ ಸಂರಕ್ಷಣಾ ಪ್ರಯತ್ನಗಳಿಗೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.